ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಅಲ್ಗೋಡ್ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ. ಈ ವೇಳೆ ಜಿಲ್ಲಾಡಳಿತ ಆದೇಶ ಉಲ್ಲಂಘನೆ. ಬೆಳಗಾವಿಯಲ್ಲಿ ಮುಳುಗಿದ ಜೈ ಮಹಾರಾಷ್ಟ್ರ ಘೋಷಣೆ. ಈ ವಿಚಾರವಾಗಿ ಅಭಯ್ ಪಾಟೀಲ್ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ದೂರು ದಾಖಲು. 1 ವರ್ಷ 10 ತಿಂಗಳ ಹೆಣ್ಣು ಮಗು ಮಾರಾಟ. 4,50,000 ರೂಪಾಯಿಗೆ ಹೆಣ್ಣು ಮಗು ಖರೀದಿ. ಬೆಳಗಾವಿ ಪೊಲೀಸರಿಗೆ ಸಿಕ್ಕಿಬಿದ್ದ ಖತರ್ನಾಕ್ ಗ್ಯಾಂಗ್. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ್ ಕಾಲೋನಿಯಲ್ಲಿ ಜಾತ್ರಾ ಮಹೋತ್ಸವ. ಜಾತ್ರೆಯ ಅಂಗವಾಗಿ 2ನೇ ದಿನ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಜನವರಿ 8ರಂದು ಮಹಾಪ್ರಸಾದ ಆಯೋಜಿಸಿದ್ದ ಆಯೋಜಕರು. ಅನ್ಗೋಳ್ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ ವೇಳೆ ಜಿಲ್ಲಾಡಳಿತದ ಆದೇಶ ಉಲ್ಲಂಘನೆ ಹಾಗೂ ಬೆಳಗಾವಿಯಲ್ಲಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದ ವಿಚಾರವಾಗಿ ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್, ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ದೂರು ದಾಖಲಾಗಿದೆ. ಅನ್ಗೋಳ್ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ ವೇಳೆ ಜಿಲ್ಲಾಡಳಿತದ ಆದೇಶ ಉಲ್ಲಂಘನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಹಾಗೂ ಬೆಳಗಾವಿಯಲ್ಲಿ ಜೈ ಮಹಾರಾಷ್ಟ್ರ ಘೋಷಣೆ ಕೂಗಿದ ವಿಚಾರವಾಗಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಭಯ್ ಪಾಟೀಲ್, ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ದೂರು ದಾಖಲಾಗಿದೆ. ಬೆಳಗಾವಿ ನೆಲದಲ್ಲಿ ಜೈ ಮಹಾರಾಷ್ಟ್ರ ಎಂದು ಘೋಷಣೆ ಕೂಗಲಾಗಿದೆ. ಇದು ನಾಡದ್ರೋಹದ ಕೆಲಸ ಎಂದು ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬ್ಳೆ, ಉಪಮೇಯರ್ ವಿರುದ್ಧ ಕಿತ್ತೂರು ಕರ್ನಾಟಕ ಸೇನೆ ಅಧ್ಯಕ್ಷ ಮಹದೇವ್ ತಳವಾರ್ ದೂರು ನೀಡಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ಬೆಳಗಾವಿಯ ಮೇಯರ್ ಸವಿತಾ ಕಾಂಬ್ಳೆ, ಉಪಮೇಯರ್ ವಿರುದ್ಧ ಬೆಳಗಾವಿ ನಗರ ಟಿಳಕವಾಡಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಾಲಿಕೆಯಿಂದ 45 ಲಕ್ಷ ಅನುದಾನದಲ್ಲಿ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಜಿಲ್ಲಾಡಳಿತ ಅನುಮತಿ ನಿರಾಕರಿಸಿದ್ರು ಶಾಸಕ ಅಭಯ್ ಪಾಟೀಲ್ ಅನಧಿಕೃತವಾಗಿ ಪ್ರತಿಮೆ ಲೋಕಾರ್ಪಣೆ ಮಾಡಿದ್ದಾರೆ. ಮೂರ್ತಿ ಲೋಕಾರ್ಪಣೆ ವೇಳೆ ಜೈ ಮಹಾರಾಷ್ಟ್ರ ಎಂದು ಮಹಾರಾಷ್ಟ್ರ ಸಚಿವ ಶಿವೇಂದ್ರ ರಾಜೇ ಭೋಸಲೆ ಅವರು ಘೋಷಣೆಯನ್ನ ಕೂಗಿದ್ದಾರೆ. त्या भावनेतनं मी इथं आलो. आमदार साहेब अभयजी पाटील यांनी मला इथं निमंत्रित केलं. एवढा सुंदर, एवढा भव्य कार्यक्रम इथं केला, माझा एवढा सत्कार केला. त्याबद्दल आमदार साहेबांचं, महानगरपालिका आणि सर्व पदाधिकारी तसेच इथल्या आपले जे अनमोळ गावातील जे सर्व पंच मंडळी होते, सगळे शिवभक्त, सगळ्यांचे आभार मानतो आणि थांबतो. जय हिंद, जय महाराष्ट्र. ಈ ವೇಳೆ ಬಿಜೆಪಿ ಶಾಸಕರು, ಮೇಯರ್, ಉಪಮೇಯರ್ ಚಪ್ಪಾಳಿ ತಟ್ಟಿದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದ ಅವಮಾನ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಹದೇವ್ ತಳವಾರ್ ದೂರು ದಾಖಲಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. 1 ವರ್ಷ 10 ತಿಂಗಳ ಹೆಣ್ಣು ಮಗು ಮಾರಾಟ ಬೆಳಕಿಗೆ ಬಂದಿದ್ದು, 4,50,000 ರೂಪಾಯಿಗೆ ಹೆಣ್ಣು ಮಗುವನ್ನ ಮಾರಾಟ ಮಾಡಿದ್ದಾರೆ. ಹೆಣ್ಣು ಮಗು ಅದೃಷ್ಟದ ಕಣ್ಣು. ಹೆಣ್ಣು ಮಕ್ಕಳನ್ನ ಮಹಾರಾಷ್ಟ್ರದಿಂದ ಕದ್ದು ತಂದು ಮಾರಾಟ ಮಾಡ್ತಾ ಇರುವ ಖತರ್ನಾಕ್ ಗ್ಯಾಂಗ್ ಒಂದು ಬೆಳಕಿಗೆ ಬಂದಿದೆ. ಗಡಿ ಜಿಲ್ಲೆಗಳನ್ನೇ ಹೆಣ್ಣು ಮಕ್ಕಳ ಮಾರಾಟ ಅಡ್ಡಿಯಾಗಿ ಮಾಡಿಕೊಂಡ ಖತರ್ನಾಕ್ ಗ್ಯಾಂಗ್ ನೆರೆಯ ಮಹಾರಾಷ್ಟ್ರದಿಂದ ಹೆಣ್ಣು ಮಕ್ಕಳನ್ನ ತಂದು ಗೋವಾಕ್ಕೆ ಮಾರಾಟ ಮಾಡೋಕೆ ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಯನ್ನ ಅಡ್ಡಿಯಾಗಿ ಮಾಡಿಕೊಂಡಿದ್ರು. ಜಿಲ್ಲಾ ಹಾಗೂ ನಗರ ಪೊಲೀಸ್ ಇಲಾಖೆ ಎಷ್ಟೇ ಕ್ರಮ ಕೈಗೊಂಡಿದ್ರು ಹೆಣ್ಣು ಮಕ್ಕಳ ಮಾರಾಟ ಮಾಡುವುದು ಮಾತ್ರ ನಿಲ್ತಾ ಇರಲಿಲ್ಲ. ಹಣದಾಸೆ ಹೆಣ್ಣೆಂಬ ಕಾರಣಕ್ಕೆ ಇನ್ನೂ ನಿಲ್ತಾ ಇಲ್ಲ. ಮಕ್ಕಳ ಮಾರಾಟ ಮಾಡ್ತಾ ಇರುವುದು ನಿಂತಿಲ್ಲ. 1 ವರ್ಷ 10 ತಿಂಗಳ ಹೆಣ್ಣು ಮಗುವನ್ನ ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. 4,50,000 ರೂಪಾಯಿಗೆ ಹೆಣ್ಣು ಮಗುವನ್ನ ಮಾರಾಟ ಮಾಡಿದ್ದಾರೆ. ಮಾರಾಟ ಮಾಡಿದ ಹೆಣ್ಣು ಮಗು ರಕ್ಷಣೆ ಮಾಡಿದ ಬೆಳಗಾವಿಯ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಮಹಾರಾಷ್ಟ್ರದ ಸಾಂಗಲಿ ಮೂಲದ ದಂಪತಿಯಿಂದ ಗೋವಾಗೆ ರಾಜ್ಯದ ಮಹಿಳೆಗೆ ಮಾರಾಟವನ್ನ ಮಾಡಿದ್ದಾಳೆ. ಬೆಳಗಾವಿ ಮತ್ತು ಮಹಾರಾಷ್ಟ್ರ ಮಧ್ಯವರ್ತಿಗಳಿಂದ ಹೆಣ್ಣು ಮಗು ಮಾರಾಟ ದಂಧೆ ಜೋರಾಗಿ ನಡೆದಿತ್ತು. ಇದಕ್ಕೆ ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಹಾಯವಾಣಿಗೆ ಕರೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ಸಾಂಗ್ಲಿಯ A1 ಆರೋಪಿ ರಾಜೇಂದ್ರ ಮೇತ್ರಿ, A2 ಆರೋಪಿ ಶಿಲ್ಪಾ ಮೇತ್ರಿ ದಂಪತಿಯಿಂದ ಹಣಕ್ಕಾಗಿ ಹೆತ್ತ ಮಗುವನ್ನೇ ಮಾರಾಟ ಮಾಡಿದ್ದ. ಸರ್ ನಮಸ್ತೆ, ನನ್ನ ಹೆಸರು ಮಲ್ಲೇಶ್ ಕುಂದ್ರಿ ಅಂತೇಳಿ, ಸಂಯೋಜಕರು ಮಕ್ಕಳ ಸಹಾಯವಾಣಿ. ಈಗ ನಮ್ಮ ಸರ್ ಹೇಳಿದ ಹಾಗೆ
ಇದೊಂದು ಅತ್ಯಂತ ಪ್ರಮುಖವಾದಂಥ ಪ್ರಕರಣ ಅಂತೇಳಿ ನಾವು ಅನ್ಬೋದು ಸರ್. ಇತ್ತೀಚಿನ ಸಾಕಷ್ಟು ಕಾಯ್ದೆಗಳು ಕಾನೂನುಗಳು ಇರುವಾಗೂ ಸಹ ಇವತ್ತು ಅಕ್ರಮವಾಗಿ ಮಕ್ಕಳನ್ನ ದತ್ತು ಪಡೆಯುವಂಥದ್ದು, ಮಾರಾಟ ಮಾಡುವಂಥದ್ದು ಕಾನೂನು ಬಾಹಿರ ಸರ್ ಹೇಳಿದಾಗೆ. ಇದು ಮುಖ್ಯವಾಗಿ ಮಹಾರಾಷ್ಟ್ರ ಮೂಲದ ದಂಪತಿಗಳು ಸರ್ ಗೋವಾ ಮೂಲದ ಒಬ್ಬರಿಗೆ ಅದನ್ನು ಮಾರಾಟ ಮಾಡ್ತಾರೆ. ನಮಗದು ಮಾಹಿತಿ ಮಕ್ಕಳ ಸಹಾಯವಾಣಿಗೆ ಆಗ್ತದೆ. ಮಕ್ಕಳ ಸಹಾಯವಾಣಿಗೆ ಅಂದರೆ ಏನಂತ ಸರ್, ಕಾಲ್ ಮಾಡಿದವರು ಅದು ಕಾನ್ಫಿಡೆಂಟ್ ಆಗಿರ್ತದೆ. ಡೈರೆಕ್ಟಾಗಿ ಬೆಂಗಳೂರಿಂದ ನಮಗೆ ಮಾಹಿತಿ ಬರ್ತದೆ. ಅದು ಮಾಹಿತಿ ಬಂದ ತತ್ಕ್ಷಣದಲ್ಲಿ ಅದರ ಮೂಲವನ್ನು ನಾವು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಸರ್ ಮಾರ್ಗದರ್ಶನದಲ್ಲಿ ನಾವು ಅದರ ಮೂಲವನ್ನು ಪತ್ತೆ ಹಚ್ಚಿ ಇಮಿಡಿಯೇಟ್ ಮಗುನ ರಕ್ಷಣೆ ಮಾಡ್ತೀವಿ ಸರ್. ರಕ್ಷಣೆ ಮಾಡಿ ಮಗುನ ಮಕ್ಕಳ ಕಲ್ಯಾಣ ಸಮಿತಿಗೆ ನಾವು ಹಾಜರುಪಡಿಸ್ತೀವಿ. ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಆ ಎಲ್ಲ ಯಾರು ತೊಗೊಂಡಿದ್ರು, ಯಾರು ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲರನ್ನು ಕರೆದು ಅದನ್ನೆಲ್ಲ ಪತ್ತೆ ಹಚ್ಚಿ ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ FIR ಆಗತ್ತೆ ಸರ್. ಈಗ ಮಗು ಅಭಿರಕ್ಷಣೆಯಲ್ಲಿದೆ. ನಮ್ಮ ಸಾಹೇಬರು ಹೇಳಿದಾಗೆ ಮಗು ನಮ್ಮ ಸ್ವಾಮಿ ವಿವೇಕಾನಂದ ದತ್ತು ಕೇಂದ್ರದಲ್ಲಿ ಅತಿ ಆರೋಗ್ಯವಾಗಿದೆ. ಮಗುಗೇನೂ ತೊಂದರೆ ಇಲ್ಲ ಸರ್. ಗೋವಾ ರಾಜ್ಯದ A3 ಆರೋಪಿ ಸ್ಮಿತಾ ವಾಡೀಕರ್ ಹೆಣ್ಣು ಮಗು ಖರೀದಿಸಿದವಳು. ಬೆಳಗಾವಿ ನಗರದ A4 ಆರೋಪಿ ವಂದನಾ ಸುರವೆ, ಮಹಾರಾಷ್ಟ್ರ ಸೊಲ್ಲಾಪುರದ A5 ಆರೋಪಿ ರವಿ ರಾವುತ್, A6 ಆರೋಪಿ ರಾಣಿ ರಾವುತ್ ದಂಪತಿಗಳು ಮಧ್ಯವರ್ತಿಗಳು. 3 ಜನ ಮಧ್ಯವರ್ತಿ ಆರೋಪಿಗಳೇ ಹೆಣ್ಣು ಮಗು ಮಾರಾಟ ದಂಧೆಯ ಕಿಂಗ್ ಪಿನ್. ಮಗುವನ್ನ ಉತ್ತರ ಕನ್ನಡದ ರಾಮನಗರದ ಹೋಟೆಲ್ ಒಂದರಲ್ಲಿ ಮಾರಾಟ ಮಾಡಿದ್ದ ಆರೋಪಿಗಳು. ಮಾಹಿತಿ ಬರ್ತಾ ಇದ್ದಂತೆಯೇ ಮಗುವನ್ನ ಖರೀದಿ ಮಾಡಿದ್ದ ಮಹಿಳೆಗೆ ಸಂಪರ್ಕವಾಗಿದೆ. ಗೋವಾದ ಸ್ಮಿತಾಗೆ ಕರೆ ಮಾಡಿ ಬೆಳಗಾವಿಗೆ ಕರೆಸಿಕೊಂಡು ಮಗು ಪಡೆದ ಅಧಿಕಾರಿಗಳು. ಈ ವೇಳೆ 4 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದಾಗಿ ಒಪ್ಪಿಕೊಂಡ ಸ್ಮಿತಾ ಬಳಿಕ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಮಗುವಿನ ಹೆಸರು ಪೂರ್ವ ರಾಜೇಂದ್ರ ಮೈತ್ರಿ. ಈ ಮಗು ಬಂದದ್ದು ನಮ್ಮ ಕಡೆ 17/12/24 ನಮ್ಮ ಕಡೆ ಬಂತು. ಈ ಮಗುವನ್ನು ನಮ್ಮ ಕಡೆ CWC ಚೈಲ್ಡ್ ವೆಲ್ಫೇರ್ ಆಫೀಸದಿಂದ ಈ ಮಗುವನ್ನು ನಮಗೆ ಲಾಲನೆ ಮತ್ತು ಪಾಲನೆ ಅದನ್ನು ನೋಡ್ಕೊಳ್ಳಿಕ್ಕೆ ಅಭಿರಕ್ಷಣೆಗೆ ನಮ್ಮ ಕಡೆ ಕಳಿಸ್ಕೊಟ್ಟಾರ. ಆದರೆ ಅದರ ಹಿಸ್ಟ್ರಿ ಆ ಮಗುವಿನ ಯಾರಿಗೋ ಇನ್ನೊಬ್ಬರಿಗೆ, ಆ ಮಗುವಿನ ತಾಯಿ ತಂದೆಯವರು ಇನ್ನೊಬ್ಬರಿಗೆ ಯಾರಿಗೋ ಕೊಟ್ಟಿದ್ರಂತ. ಹೀಗಾಗಿ ಅದು ರೆಸ್ಕ್ಯೂ ಆಗಿ ಆ ಮಗು ನಮ್ಮ ಕಡೆ ಬಂದದ. ಮಗುವಿನ ವಯಸ್ಸು 1 ವರ್ಷ 10 ತಿಂಗಳದ. ಮಗುವಿನೀಗ ನಮ್ಮ ಕಡೆ ಆರೈಕೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಮಕ್ಕಳ ಮಾರಾಟ ಮಾಡುವಂಥ ತಂದೆ ತಾಯಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಕಾನೂನು ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿ ಅದರಿಂದನೇ ಮಾಡ್ಕೊಳ್ಬೇಕು. ಅವರು ಕಾನೂನಿನಿಂದ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಈ ಪರಿಸ್ಥಿತಿ ಬರ್ತದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ಕಾನೂನುವಾಗಿ ಸಹ ಎಲ್ಲ ಅವರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಾರೆ. ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮ್ಮ ಕಾನೂನು ರೀತಿ ಆ ಮಕ್ಕಳನ್ನು ಪಡೆದುಕೊಂಡ್ರೆ ಈ ರೀತಿ ಯಾವುದೇ ಅವರಿಗೆ ಅನಾನುಕೂಲತೆ ಆಗೋದಿಲ್ಲ ಅನ್ನೋದನ್ನು ಹೇಳಿ ಬಯಸ್ತೇನೆ. ಸರ್, ಈಗ ಈ ಮಗು ಪ್ರಕರಣದಲ್ಲೂ ಮಾರಾಟಕ್ಕೆ ಆಗ್ತಾ ಇರ್ತಾರೆ ಸರ್? ಮಾರಾಟ ಅಂತ ನಮಗೆ CWC ಅಂದರೆ ಚೈಲ್ಡ್ ವೆಲ್ಫೇರ್ ಆಫೀಸ್ದಿಂದ ಆ ರೀತಿ ಒಂದು ಸೂಚನೆ ಬಂದಿದೆ. ಎಲ್ಲಿ ಮೂಲ ಸರ್ ಮಗುವಿನ? ಮಗು ಗೋವಾದಿಂದ ಈಗ ಕರ್ಕೊಂಡು ಬಂದದ್ದು ಮಾತ್ರ ಅವರು ಗೋವಾದಿಂದ. ಈ ಮಗುವಿನ ಯಾರೋ ಸ್ಮಿತಾ ಜ್ಞಾನೇಶ್ವರ್ ವಾಡೇಕರ್ ಇವರಿಂದ ಈ ಮಗು ರೆಸ್ಕ್ಯೂ ಆಗಿತ್ತು. 6 ಜನರ ವಿರುದ್ಧ FIR ದಾಖಲಿಸಿ ಮಾರ್ಕೆಟ್ ಪೊಲೀಸ್ ಠಾಣೆಯಿಂದ ತನಿಖೆ ನಡೆಸಲಾಗುತ್ತಿದೆ. ತಲೆಮರೆಸಿಕೊಂಡು ಆರೋಪಿ ವಂದನಾ, ರವಿ, ರಾಣಿ ಮಧ್ಯವರ್ತಿಗಳಿಗಾಗಿ ಶೋಧ ಕಾರ್ಯ ನಡೆಸಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ್ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವದ 2ನೇ ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ್ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವದ 2ನೇ ದಿನ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ಕಳೆದ ಜನವರಿ 5ರಿಂದ 9ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.
ಪಾರಂಪರಿಕ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಜನವರಿ 8ರಂದು ಮಹಾಪ್ರಸಾದ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಮಾತಂಗಿ ದೇವಿ ಮತ್ತು ದುರ್ಗಾಮಾತಾ ದೇವಿ ಯಾತ್ರೆ ನಿಮಿತ್ತವಾಗಿ ಇಲ್ಲಿ ಗಾಡಿ ಮಾರ್ಗ ಶಾಪುರ್ ಈ ಕಡೆ ಇವತ್ತು ಯಾತ್ರೆಯನ್ನು ನಡೀತಾ ಇದೆ. ಈ ಯಾತ್ರೆ ನಿಮಿತ್ತವಾಗಿ ಸಾಂಸ್ಕೃತಿಕ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ವತಿಯ ಪ್ರಕಾರ ಈ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಮಿತ್ತವಾಗಿ ಎಲ್ಲ ಭಕ್ತ ಬಾಂಧವರಿಗೆ ನಾನು ಶುಭೇಚ್ಛಾ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಯಲ್ಲಪ್ಪ ಕೋಲ್ಕರ್, ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಅಧ್ಯಕ್ಷ ರಮಾಕಾಂತ್ ಕೊಂಡುಸ್ಕರ್ಗೆ ಸನ್ಮಾನಿಸಿದ್ರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರ ಗಣೇಶಪುರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಖಾನಾಪುರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರ ಗಣೇಶ್ಪುರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ಬೆಳ್ಳಂಬೆಳಗ್ಗೆ ದಾಳಿ ಮಾಡಿದ್ದಾರೆ. ಪ್ರಕಾಶ್ ಗಾಯಕ್ವಾಡ್ ನಿಪ್ಪಾಣಿಯಲ್ಲಿರುವ ಮನೆ ಹಾಗೂ ಖಾನಾಪುರ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಭಯಭೀತರಾದರು. ಬೆಳಗಾವಿ ಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ದಾಖಲೆಗಳ ಮೇಲೆ ಪರಿಶೀಲನೆ ನಡೆಸಲಾಗಿತ್ತು. ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ, ಪಿಐ ನಿರಂಜನ್ ಪಾಟೀಲ್ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬಸವೇಶ್ವರ ವೃತ್ತದಲ್ಲಿರುವ ಮಹಾವೀರ ಭವನದಲ್ಲಿ 3 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನದಲ್ಲಿ ವಿವಿಧ ಮಹಾನ್ ಪುರುಷರ ಹಾಗೂ ನಾಡಿನ ಇತಿಹಾಸದ ಗತ ವೈಭವವನ್ನು ವಿದ್ಯಾರ್ಥಿಗಳು ಬುಧವಾರ ಕಣ್ತುಂಬಿಕೊಂಡರು.
ಮೊಬೈಲ್ ಯುಗದಲ್ಲಿ ಸಹ ಅಂಚೆ ಇಲಾಖೆ ಸೆಡ್ಡು ಹೊಡೆದಿದ್ದು, ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿರುವ ಮಹಾವೀರ್ ಭವನದಲ್ಲಿ 3 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನದಲ್ಲಿ ವಿವಿಧ ಮಹಾನ್ ಪುರುಷರು ಹಾಗೂ ನಾಡಿನ ಇತಿಹಾಸದ ಗತವೈಭವವನ್ನು ವಿದ್ಯಾರ್ಥಿಗಳು ಬುಧವಾರ ಕಣ್ತುಂಬಿಕೊಂಡರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿ ಕುರಿತು ಅರಿವು ಮೂಡಿಸುವುದು, ಹಳೆಯ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜಿಸಲಾಗಿದ್ದು, ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನಕ್ಕೆ ಇನ್ಶುಪೆಕ್ಸ್ ಎಂಬ ಹೆಸರು ನಾಮಕರಣ ಮಾಡಲಾಗಿದೆ. ಈ ಪ್ರದರ್ಶನದಲ್ಲಿ ಪ್ರತಿಯೊಂದು ಅಂಚೆ ಚೀಟಿಗಳ ವಿಶೇಷತೆ ಒಳಗೊಂಡಿದ್ದು, ಅಲ್ಲದೆ ಅಂಚೆ ಚೀಟಿಗಳ ಮಹತ್ವ ತಿಳಿಸುವ ಕೆಲಸ ನಡೆಯಿತು. ಇತಿಹಾಸಗಳನ್ನು ಒಳಗೊಂಡಿರುವ ಹೊಸ ಅಂಚೆ ಚೀಟಿಗಳ ಲಕೋಟೆಗಳನ್ನು ಬಿಡುಗಡೆ ಮಾಡಿದ್ರು. ಪ್ರೀತಿಯ ಚಪ್ಪಾಳೆಯ ಸದ್ದು ಕೇಳಿ ಬರ್ತಾ ಇರಬೇಕು. ತೆರೆ ಸರಿಸುವ ನಂತರ ಇವತ್ತು ಶಾಶ್ವತ ಅಂಚೆ ರದ್ದತಿ ಗೋಕಾಕ್ ಫಾಲ್ಸ್ನ ಕುರಿತಾದಂತಹ ಶಾಶ್ವತ ಅಂಚೆ ರದ್ದತಿ ಇದೀಗ ವೇದಿಕೆ ಮೇಲೆ. ಅಂಚೆ ಇಲಾಖೆ ಸೂಪರಿಂಟೆಂಡೆಂಟ್ ವಿಜಯ್ ವಾದೋನಿ ಮಾತನಾಡಿ, ಅಂಚೆ ಚೀಟಿಗಳ ಇತಿಹಾಸದ ಬಗ್ಗೆ ಇಂದಿನ ಯುವ ಪೀಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ 3 ದಿನಗಳ ಕಾಲ ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನ ಆಯೋಜಿಸಲಾಗಿದೆ. ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದರು. ನಮಸ್ತೆ ಎಲ್ಲರಿಗೂ. ನಾನು ವಿಜಯ್ ವಾದೋನಿ, ಅಂಚೆ ಅಧೀಕ್ಷಕರು, ಬೆಳಗಾವಿ ವಿಭಾಗ, ಅಂಚೆ ಇಲಾಖೆ. ಇವತ್ತಿನಿಂದ 3 ದಿವಸ ನಡೆಯುವ ಈ ಜಿಲ್ಲಾ ಮಟ್ಟದ ಫಿಲಾಟೆಲಿಕ್ ಎಕ್ಸಿಬಿಷನ್ ಅಂಚೆ ಚೀಟಿ ಪ್ರದರ್ಶನವನ್ನು ನಾವು ಮಹಾವೀರ್ ಭವನ್ ಬೆಳಗಾವಿಯಲ್ಲಿ ಇವತ್ತಿನಿಂದ 3 ದಿವಸ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ, ನಾವು ಈಗಾಗಲೇ ನಮ್ಮ ಇವತ್ತಿನ ಅತಿಥಿಗಳು ಮಹೋದಯರು ಮಾತಾಡಿದ ಹಾಗೆ ಅಂಚೆ ಚೀಟಿಗಳ ಒಂದು ಇತಿಹಾಸ ಮತ್ತು ಅದರ ಸ್ಟೋರಿ ಏನು, ಪ್ರತಿಯೊಂದು ಒಂದು ಅಂಚೆ ಚೀಟಿಗಳ ಇತಿಹಾಸ ಇರುತ್ತೆ. ಪ್ರತಿಯೊಂದು ವಿಷಯ ಮೇಲೆ, ಸೈನ್ಸ್ ಇರ್ಬೋದು, ಅಂತರಿಕ್ಷ ಯಾನ ಮೇಲೆ ಇರ್ಬೋದು, ಗಾಂಧೀಜಿಯವರ ಮೇಲೆ ಇರ್ಬೋದು, ಮತ್ತು ಬೇರೆ ಬೇರೆ ಅಂಬೇಡ್ಕರ್ ಅವರ ಮೇಲೆ ಇರ್ಬೋದು, ಮತ್ತು ಜೈನಿಸಮ್ ಮೇಲೆ ಇರ್ಬೋದು, ಬುದ್ಧಿಸಮ್ ಮೇಲೆ ಇರ್ಬೋದು, ಮತ್ತು ಫ್ಲೋರಾಫೋನಾ ಅಂತ ಹೇಳ್ತೀವಿ ಅದ್ರ ಮೇಲೆ, ಮತ್ತು ಆ್ಯನಿಮಲ್ಸ್ ಮತ್ತು ನೇಚರ್ ಇದ್ರ ಮೇಲೆ, ಮತ್ತು ಕೆಲವೊಂದು ಓಲ್ಡ್ ಪೋಸ್ಟ್ಗಳು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಬ್ರಿಟಿಷರು ಬರೆದಿರೋಕ್ಕಂಥ ಒಂದು ಪೋಸ್ಟ್ಗಳು ಕೂಡ ಇದ್ದಾವೆ. ಇವೆಲ್ಲ ನೋಡಿದರೆ ಹಿಂದಿನ ಇತಿಹಾಸ ಯಾವ ರೀತಿ ಇತ್ತು, ಯಾವ ರೀತಿ ನಾವು ಇದ್ದೀವಿ ಅನ್ನೋದು ಒಂದು ಇತಿಹಾಸ ಗೊತ್ತಾಗುತ್ತೆ. ಹಾಗಾದರೆ ಪ್ರತಿ ಅಂಚೆ ಚೀಟಿ ಕೂಡ ಒಂದೇ ಸರಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಅದರದ್ದು ವಿಶೇಷ ಕಲೆಕ್ಟ್ ಮಾಡೋದೊಂದು ವಿಶೇಷನ ಒಂದು ಹವ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೇದ್ ಮಾತನಾಡಿ, ಇನ್ಶುಪೆಕ್ಸ್ ಅಡಿಯಲ್ಲಿ ಬೆಳಗಾವಿ ಅಂಚೆ ಇಲಾಖೆ ಅದ್ಭುತ ಕಾರ್ಯ ಮಾಡಿದೆ. ಇದು ಹೊಸ ವಿಶ್ವವೇ ಅನಾವರಣಗೊಳ್ಳಲಿದೆ. ಹಲವಾರು ವಿಷಯಗಳ ಮೇಲೆ ಅಂಚೆ ಇಲಾಖೆ ಚೀಟಿಯ ಪ್ರದರ್ಶನ ಏರ್ಪಡಿಸಿದ್ದಾರೆ ಎಂದರು. ಇವತ್ತಿನ ದಿವಸ ಬೆಳಗಾವಿ ಅಂಚೆ ಇಲಾಖೆಯವರು ಇನ್ಶುಪೆಕ್ಸ್ ಅನ್ನುವಂಥ ಒಂದು ವಿನೂತನ ಥೀಮ್ನಲ್ಲಿ ಫಿಲಾಟಲಿ ಎಕ್ಸಿಬಿಷನ್ ಅಂಚೆ ಚೀಟಿ ಪ್ರದರ್ಶನ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಇತರೆ ಫಿಲಾಟಲಿ ಎಕ್ಸಿಬಿಷನ್ಗಿಂತ ಇವತ್ತು ತುಂಬ ವಿನೂತನವಾಗಿ, ವೈವಿಧ್ಯಮಯವಾಗಿ ಈ ಒಂದು ಅಂಚೆ ಚೀಟಿ ಪ್ರದರ್ಶನ ಅವರು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರೋದು ತುಂಬ ಸಂತಸದ ವಿಷಯ, ಮತ್ತು ಅದರಲ್ಲಿ ಭಾಗವಹಿಸಿದ್ದು ಕೂಡ ಹೆಮ್ಮೆಯ ಸಂಗತಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಶ್ರೀ ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಯವರನ್ನ ಬಂಧಿಸಿದ್ದು, ಅವರನ್ನ ಕೂಡಲೇ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ನಾಗರಿಕರ ಹಿತರಕ್ಷಣಾ ಸಮಿತಿ ಮತ್ತು ಇಸ್ಕಾನ್ನ ವತಿಯಿಂದ ಹಿಂದೂ ಜನಾಕ್ರೋಶ ಮೋರ್ಚಾ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ವೃತ್ತದಲ್ಲಿ ಇಂದು ನಾಗರಿಕರ ಹಿತರಕ್ಷಣಾ ಸಮಿತಿ ಮತ್ತು ಇಸ್ಕಾನ್ನ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಬಾಂಗ್ಲಾದಲ್ಲಿ ಇಸ್ಕಾನ್ನ ಶ್ರೀ ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಯವರನ್ನ ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಲಾಯಿತು. ಇಸ್ಕಾನ್ನ ನಾಗೇಂದ್ರ ಸ್ವಾಮೀಜಿಯವರು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ನಡೆದಿದೆ. ಚಿನ್ಮಯ ಕೃಷ್ಣದಾಸ ಸ್ವಾಮೀಜಿಗಳನ್ನ ಬಂಧನದಿಂದ ಬಿಡುಗಡೆಗೊಳಿಸುವವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿರಲಿದೆ. ಒಬ್ಬ ಹನುಮಂತ ಲಂಕೆಯನ್ನ ಸುಡಲು ಸಾಮರ್ಥ್ಯನಾಗಿದ್ದ. ಇನ್ನು ಹನುಮಂತನ ಭೂಮಿಯ ಜನರಾದ ನಾವು ಸ್ವಾಮೀಜಿಗಳನ್ನ ಬಿಡುಗಡೆಗೊಳಿಸುವವರೆಗೂ ಈ ನಾಡಿನ ಜನರು ಒಂದಾಗಿ ಹೋರಾಡಲಿದ್ದೇವೆ ಎಂದರು. एक हनुमान ही बस था रावण को सबक सिखाने के लिए। क्या भारतीयों में से ऐसे हनुमान की सामर्थ्य नहीं है? है कि नहीं? है कि नहीं? हाँ, एक हनुमान बस था जो लंका को आग लगा पाया,
क्या हम भारतीयों में से भारत में रहकर एक गली में जाने के लिए परमिशन की आवश्यकता है? भारत में रह रहे हैं ना हम, भारत संस्कृति को रक्षा के लिए ये किया जा रहा है। केवल संस्कृति की लड़ाई के लिए उस संत ने प्रतिभटन किया वहां पर बांग्लादेश में, उसको चुप कराने के लिए अंदर डाल दिया गया। ಇನ್ನು ಜೈನ ಸಮಾಜದ ಮುಖಂಡರಾದ ರಾಜೇಂದ್ರ ಜೈನ್ ಅವರು ಸ್ವಾಮೀಜಿಗಳನ್ನ ಬಂಧನದಿಂದ ಬಿಡುಗಡೆಗೊಳಿಸೋಕೆ ಹೋರಾಡಲೇಬೇಕು. ಸ್ವಾಮೀಜಿಗಳನ್ನ ಬಿಡುಗಡೆಗೊಳಿಸಲು ಬಂದ ವಕೀಲರ ಮೇಲೆ ಕೂಡ ಹಲ್ಲೆ ನಡೆಸಿ ಕೊಲೆಗೈಯಲಾಗಿದೆ. ಮುನಿಗಳು ಅಹಿಂಸೆಯ ದಾರಿಯನ್ನ ಪಾಲಿಸ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಧರ್ಮದ ಮೇಲೆ ಗಂಡಾಂತರ ಎದುರಾದಾಗ ಖಡ್ಗವನ್ನ ಹಿಡಿಯಲು ಸಿದ್ಧ ಎಂದರು. उसका मर्डर किया गया, दूसरा वकील सामने आया, उसको भी कोर्ट के आवारे में उसको मार दिया गया। वो अभी इतना मारा, वो अभी आईसीयू में एडमिट है। ऐसा कहाँ कैसे चलेगा? हम भारतवासी है, मैं जैन हूँ, अहिंसा परमो धर्म हमारी नीति है, लेकिन जब हमारे जीवन के ऊपर गंडांतर आता है, हम खड़ग लेने को भी हम तैयार हैं, हम पीछे नहीं हटेंगे। जो भी हो ಇನ್ನೋರ್ವ ಸ್ವಾಮೀಜಿಗಳು ಮಾತನಾಡಿ, ಹಿಂದೂಸ್ತಾನದ ಸ್ವಾಮೀಜಿಗಳನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ಹಿಂದೂಸ್ತಾನದ ಕಾವ್ಯ ಹಿಂದಿನ ಬಹು ದೊಡ್ಡ ಶಕ್ತಿಯನ್ನ ತೋರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ಇದರ ಹಿಂದೆ ಬಹುದೊಡ್ಡ ಶಕ್ತಿ ಇದೆ ಅನ್ನುವಂತಹದ್ದನ್ನ ಯಾರೂ ಕೂಡ ಮರೆಯಬಾರದು ಸರ್ಕಾರಗಳು ಅನ್ನುವಂತಹ ಮಾತನ್ನು ಈ ಮೂಲಕ ಹೇಳ್ತಾ, ಆ ಸಂತರನ್ನ ಬಿಡುಗಡೆಗೊಳಿಸಬೇಕು. ಬಿಡುಗಡೆಗೊಳಿಸಲಿಲ್ಲ ಅಂತ ಅಂದ್ರೆ ಇಡೀ ಸಮಾಜ ಇವತ್ತು ಸುಮ್ಮನೆ ಕೈಕಟ್ಟಿ ಕೂತಿಲ್ಲ, ಎಲ್ಲರೂ ಕೂಡ ಉಗ್ರವಾಗಿರುವಂತಹ ಹೋರಾಟಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಆ ಸರ್ಕಾರಕ್ಕೆ ನೀಡ್ತಾ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ಇನ್ನು ಈ ಕುರಿತಾದ ಮನವಿಯನ್ನ ಬೆಳಗಾವಿಯ ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी रुत अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी तेरे नीनो चिन्नद गड़िया, बरे नीनो निन्नद कथೆಯ ಬೆಳಕಿನಲ್ಲಿ. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಜನವರಿ 14ರಿಂದ 16ರವರೆಗೆ ಬೆಳಗಾವಿಯಲ್ಲಿ ಅನ್ನೋತ್ಸವದಲ್ಲಿ ಪುರುಷ ಮತ್ತು ಮಹಿಳಾ 16ನೇ ರಾಷ್ಟ್ರಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ನಡೆಯಲಿದೆ ಎಂದು ಅವಿನಾಶ್ ಪೋತ್ತಾರ್ ತಿಳಿಸಿದರು.
ರೋಟರಿ ಕ್ಲಬ್ ಬೆಳಗಾವಿ ಮತ್ತು ಭಾರತೀಯ ದೇಹದಾಢ್ರ್ಯ ಒಕ್ಕೂಟದ ಆಶ್ರಯದಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಜನವರಿ 14ರಿಂದ 16ರವರೆಗೆ 16ನೆಯ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳಾ ದೇಹದಾಢ್ರ್ಯ ಸ್ಪರ್ಧೆ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಬೆಳಗಾವಿ ಅಧ್ಯಕ್ಷ ಅವಿನಾಶ್ ಪೋತದಾರ್ ತಿಳಿಸಿದರು. ಈ ಕುರಿತು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರಾದ್ಯಂತ 400ಕ್ಕೂ ಅಧಿಕ ಪುರುಷ ಹಾಗೂ 40ರಿಂದ 50 ಮಹಿಳಾ ಸ್ಪರ್ಧಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. From all over India, from north to south, east to west, from all over India, we are getting 400 participants, and the prize money, which is the highest till today held in the history of bodybuilding, that is nearly 30 lakhs of rupees. Nearly 30 lakhs of rupees will the prize money in different categories, weight categories, and this prize money is being sponsored by our honorable minister and his family, Satish Jarkioli sir, Priyanka Jarkioli, member of parliament, Rahul. All these people have supported and they are sponsoring this big event as a prize money. Then we are raising money from the different donors here and there, 50,000, 1 lakh rupees, because we are getting 400 participants, 200 officials. So nearly we had to entertain 600 people here. ಇನ್ನು ಈ ಕುರಿತು ಇವೆಂಟ್ನ ರಾಯಭಾರಿ ಮಿಸ್ಟರ್ ಇಂಡಿಯಾ ಸುನಿಲ್ ಅಬ್ಟೇಕರ್ ಅವರು ಮಾತನಾಡಿ, ಬೆಳಗಾವಿಯಲ್ಲಿ ಪುರುಷರು ಮತ್ತು ಮಹಿಳೆಯರ ದೇಹದಾಢ್ರ್ಯ ಮತ್ತು ಶಾರೀರಿಕ ಆರೋಗ್ಯದ ಮಾಹಿತಿಯನ್ನು ನೀಡೋಕೆ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಭಾಗವಹಿಸುವ ಸ್ಪರ್ಧಾರ್ಥಿಗಳಿಗೆ ಯೋಗ್ಯ ಊಟ, ವಸತಿ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಮಾಹಿತಿಯನ್ನ ನೀಡಿದ್ರು. आयोजन इथं केलं गेलेलं आहे आणि त्यांना ते सुद्धा बघण्याची परवानगी यांना मिळणार आहे. आयोजन म्हटलं की त्यासाठी बराच म्हणजे वेळ लागतो. 3-4 महिन्यापासून याची तयारी सुरू होते. प्रत्येक गोष्टीकडे, लहान सहान गोष्टीकडे म्हणजे लक्ष दिलं जातं आणि बेळगावच्या याच्यामध्ये खास करून हॉस्पिटॅलिटी त्यांची पाहण्यासारखी असते. इथलं जेवण, जेव्हा पहिल्यांदा सती शुगर क्लासिक झालं तेव्हा मी सुद्धा इतक्या नॅशनल्स खेळलो होतो, पण बेळगाव सारखं जेवण कुठल्याही अतिथीला मिळालं नाही. आणि आज सुद्धा त्याची आठवण प्रत्यक्षानं म्हणजे प्रत्येक बॉडी बिल्डर काढतो की बेळगावचं जेवण, आणि त्या ह्याच्यामध्ये त्यांच्या अपेक्षेचा कुठेही भंग होऊ नये याची काळजी. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಚಿಕ್ಕೋಡಿ ಉಪವಿಭಾಗದ ಅಟ್ರಾಸಿಟಿ ಕಾಯ್ದೆ ಕಮಿಟಿಯ ಸಭೆಯಲ್ಲಿ ಕಮಿಟಿಯ ಸದಸ್ಯ ಮಹೇಶ್ ಐಹೊಳಿ ಅಧಿಕಾರಿಗಳನ್ನು ಬೆಂಬಲಿಸಿದರು. ರಾಯಬಾಗ್ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ SC/ST ಅಟ್ರಾಸಿಟಿ ಕಾಯ್ದೆ ಕಮಿಟಿ ಸಭೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರಗಳು ನೀಡಲಾಗಿದ್ದು, ಅಥಣಿ DYSP ಉಪವಿಭಾಗದ ಹಲವು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಟ್ರಾಸಿಟಿ ಕೇಸ್ಗಳ ಬಗ್ಗೆ ಮಾಹಿತಿ ಹೇಳಲಾಗಿದೆ. ಕೇಸ್ ಒಟ್ಟು ಎಷ್ಟು ದಾಖಲಾಗಿವೆ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಲಾಗಿದೆಯಾ, ಸಂತ್ರಸ್ತರಿಗೆ ಸಮಾಜ ಕಲ್ಯಾಣದಿಂದ ಮಂಜೂರಾದ ಹಣ, ಇನ್ನೂ ಹಲವಾರು ಪ್ರಶ್ನೆಗಳನ್ನು ಹೇಳಲಾಗಿದೆ. ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಕೇಸ್ ದಾಖಲು ಮಾಡದೆ ಉನ್ನತ ಹುದ್ದೆಯಲ್ಲಿರುವ ಅಥಣಿ DYSP ಪ್ರಶಾಂತ್ ಮುನೊಳ್ಳಿ ಅವರ ಮೇಲೆ ಈ ಹಿಂದೆ ಯುವತಿಯೊಬ್ಬಳು ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದು, ಅದರ ಬಗ್ಗೆನೂ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಮಾಡಲಾಗಿದೆ ಎನ್ನಲಾಗಿದ್ದು, ಕೇಸ್ ಯಾವ ಹಂತದಲ್ಲಿದೆ ಎಂಬುದನ್ನು ಸಾರ್ವಜನಿಕವಾಗಿ ಕಮಿಟಿಯ ಸದಸ್ಯರೊಬ್ಬರು ಕೇಳಿದ್ದಾರೆ. ಯಾರು ನಮ್ಮ ಅಪೋಸಿಟ್ ಇರ್ತಾರಂದ್ರಿ ಅವ್ರು ಫಸ್ಟ್ ಕೇಸ್ ಫೈಲ್ ಮಾಡ್ಕೋತಾರೆ, ನಂತರ ಇವ್ರು ತಗೋತಾರೆ. ಆಯ್ತು, ಇವ್ರು ಯಾಕೆ ಲೇಟಪ್ಪ ಅದೇ ಇಲ್ಲ ಅವ್ರು ಕೊಟ್ಟವ್ರು ಬರ್ಬಿಡಾಕಂತ ಹೇಳಿ ಇವ್ರ ಕರ್ತಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ. ಅದಕ್ಕೆ ಜನವರಿ 1ನೇ ತಾರೀಕು ಹಿಡ್ಕೊಂಡು ಡಿಸೆಂಬರ್ 30, 2024 ತನಕ ನಮ್ಮ ಅಥಣಿ DSP ಅವ್ರು ಸಂಬಂಧಪಟ್ಟಂಥ ಕೇಸ್ಗಳು ಏಟಾಗ್ಯಾವು, ಅದಕ್ಕೆ ಕೌಂಟರ್ ಕೇಸ್ ಆಗ್ಯಾವು. ಎಷ್ಟು ಜನರ ಅಂದ್ರೆ ಶಿಕ್ಷೆ ಪ್ರಮಾಣ ಏನಾಗೈತಿ, ಚಾರ್ಜ್ ಶೀಟ್ ಸಲ್ಲಿಕೆ ಆಗೈತಿ, ದುಡ್ಡು ಎಷ್ಟು ಜನರು ರಿಲೀಸ್ ಆಗೈತಿ. ಇದು 1ನೇದು ಸರ್. ಇನ್ನು 2ನೇದ್ರಿ, ನಾ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಒಂದು ಕ್ವಶನ್ ಸರ್. ಕಾರ್ಮಿಕರಾದ್ರೆ ಮೋಸ್ಟ್ಲಿ 90% ಎಲ್ಲ SC/ST ಜನ ಕಟ್ಟಡ ಕಾರ್ಮಿಕರು, ಆಮೇಲೆ ದೊಡ್ಡ ಕಾರ್ಮಿಕರು, ಪೇಂಟಿಂಗ್ ಮಾಡೋರು. ಅದೇ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ಅಬ್ಬರವಾಡಿ ಗ್ರಾಮದ ಜನರು ರಾಯಬಾಗ್ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದು, ಅಬ್ಬರವಾಡಿ ಗ್ರಾಮದಲ್ಲಿರುವ SC/ST ಸ್ಮಶಾನ ಭೂಮಿಯನ್ನು ಜನರು ಒತ್ತುವರಿ ಮಾಡುತ್ತಿದ್ದಾರೆ, ನಮಗೆ ಸ್ಮಶಾನ ತುಂಬಾ ಬೇಲಿ ನಿರ್ಮಾಣ ಮಾಡಿಕೊಡಿ ಎಂದು ಕಚೇರಿ ಎದುರು ಧರಣಿ ನಡೆಸಿದ್ದು, ತಹಶೀಲ್ದಾರ್ ಸುರೇಶ್ ಮುಂಜೆ ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಹಾರೈಕೆ ಉತ್ತರ ನೀಡಿ ಪಲಾಯನ ಮಾಡಿದ್ದಾರೆ. ಸ್ಮಶಾನ ಭೂಮಿ ಸಲುವಾಗಿ DC ಆದೇಶ ಆಗಿ 2 ವರ್ಷ ಆಯ್ತು. 2 ವರ್ಷದ ಇಲ್ಲಿ ಒಂದು 10ರಿಂದ 20 ಸಲ ಮನೆ ಕೊಟ್ಟಿರ್ತೀವಿ ತಹಸೀಲ್ ಆಫೀಸ್. ಆದ್ರೆ ಯಾರು ಬರತ್ತಾ ಇರಲಿಲ್ಲ. ಇಲ್ಲಿ ಮನೆ ಕೊಟ್ಟಿದ್ದು ತಹಸೀಲ್ ಆಫೀಸ್ಗೆ ಒಂದು 15 ದಿನ ಆಯ್ತು.
ಅಷ್ಟಾದ್ರೂ ಯಾರು ಬರ್ತಾ ಇಲ್ಲ. DC ಆದೇಶಕ್ಕೆ 2 ವರ್ಷ ಆದ್ರೆ ಇಲ್ಲಿ ತನಕ ಯಾರು ಒಬ್ರು ಬಂದಿಲ್ಲ. ಸ್ಪೆಷಲ್ ಭೂಮಿ ಏನಾಗಬೇಕಾದ್ರೆ ಹದ್ಬಸ್ತಾಗಿ ಕೊಡಬೇಕು. 17 ಎಕರೆ ಕುಲ್ಲಾ ಕಾರ್ಯನ್ ಜಾಗ ಐತ್ರಿ. ಅದ್ರಾಗ ನಮ್ಗೆ ಬರೀ ಒಂದು 2 ಎಕರೆ ಕೇಳ್ತೀವಿ ರೀ. ಅದು ದಲಿತರಿಗೆ ಯಾರಿಗೂ ಹೊಲ ಇಲ್ದವ್ರಿಗೆ ಮಣ್ಣು ಕೊಡಕಲ್ಲ, ಪಿಚ್ಚ ಮಣ್ಣು ಕೊಡಕ ನಾವು ಮಾಡ್ತೀವಿ. ಆದ್ರೆ ಭೀ ಯಾರು ಸರ್ ಏನಂದ್ರೆ ಅವ್ರು ಹಂಗೆ ಆರೈಕೆ ಉತ್ತರ ಕೊಟ್ಕೊತಿದ್ದಾರೆ. ಇವತ್ತ ನಾಳೆ ಅನ್ಕೋತೀವಿ 6 ಅಂದ್ರೆ ಹೇಳ್ತೀವಿ, ಅದು ಏನಿಲ್ಲ. SC/ST ಅಟ್ರಾಸಿಟಿ ಕಮಿಟಿ ಸಭೆ ನಡೆಸುವ ಸ್ಥಳದಲ್ಲಿ ಹೋಗಿ ತಮ್ಮ ಮನವಿಯನ್ನು ಉಪವಿಭಾಗ ಅಧಿಕಾರಿಗಳಿಗೆ ನೀಡಿ ಧ್ವನಿ ಎತ್ತಿದ್ದಾರೆ. ಸದ್ಯದಲ್ಲೇ ಭೂಮಿ ಸರ್ವೆ ಮಾಡಿ ಬೇಲಿ ಹಾಕಿ ಕೊಡುವುದು ಎಂದು ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸಬ್ಗಾವಿ ಅವರು ಹೇಳಿದ್ದರು. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಮುದೋಳ್ ಹಾಗೂ ನಿಪಾನಿ ಹೆದ್ದಾರಿ ಇದ್ದು ಬಹಳ ಅಪಘಾತಗಳು ಆಗ್ತಾ ಇದ್ದಂತಹ ಕಾರಣ ಬಜರಂಗ ದಳದ ಕಾರ್ಯಕರ್ತರು ನಿಪಾನಿ ರೋಡ್ಗೆ ರೋಡ್ ಬ್ರೇಕ್ ಹಾಕಬೇಕೆಂತ ಮನವಿಯಲ್ಲಿ ತಿಳಿಸಿದ್ರು. ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಮುದೋಳ್ ಹಾಗೂ ನಿಪಾನಿ ಹೆದ್ದಾರಿ ಇದ್ದು ಬಹಳ ಅಪಘಾತಗಳು ಆಗ್ತಾ ಇದ್ದ ಕಾರಣಕ್ಕೆ ಸಾರ್ವಜನಿಕರ ಹಿತದೃಷ್ಟಿಗಾಗಿ ಬಜರಂಗ ದಳ ಕಾರ್ಯಕರ್ತರ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ರಾಯಬಾಗ್ ಅವರಿಗೆ ಮುದೋಳ್ ನಿಪಾನಿ ರೋಡ್ಗೆ ರೋಡ್ ಬ್ರೇಕ್ ಹಾಕಬೇಕೆಂದು ಮನವಿಯಲ್ಲಿ ಸಲ್ಲಿಸಿದ್ರು. ಇಲ್ಲಿ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಕುರಿತಾಗಿ ಈ ಮನವಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದ್ದೇವೆ. ರಾಯಬಾಗ್ ತಾಲೂಕಿನ ಪೈಕಿ ಕಂಕನವಾಡಿ ಗ್ರಾಮದಲ್ಲಿರುವ ಮುದೋಳ್ ನಿಪಾನಿ ರಸ್ತೆ ವಾಹನ ಸಂಚಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದು ಅಪಘಾತ ಬಹಳ ಆಗುತ್ತಿರುವ ಕಾರಣ ಸದರಿ ರಸ್ತೆಗೆ ರೋಡ್ ಅಳವಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ನಮ್ಮ ಊರಿನಲ್ಲಿ ಇತ್ತೀಚೆಗೆ ನಿಪುಣಾಳ ಗ್ರಾಮದ ನಿವಾಸಿಯಾದ ಮಾರುತಿ ರಾಮಣ್ಣ ನಂದಿ ಎಂಬ ವ್ಯಕ್ತಿ ನಮ್ಮೂರಿನಲ್ಲಿ ರಸ್ತೆ ಅಪಘಾತಕ್ಕೀಡಾಗಿ ಮರಣ ಹೊಂದಿದ್ದಾರೆ. ಈ ರೀತಿ ನಿರಂತರ ಸಣ್ಣ ಪುಟ್ಟ ಅನಾಹುತಗಳು ನಡೆಯುತ್ತಾ ಇರುತ್ತವೆ. ಆದ ಕಾರಣ ಚೈತನ್ಯ ಆಶ್ರಮ ಹತ್ತಿರ ಮತ್ತು ಗೋಕಾಕ್, ರಾಯಬಾಗ್, ನಿಪಾನಿ, ಮುದೋಳ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಲ್ಗೋಲ್ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ. ಈ ವೇಳೆ ಜಿಲ್ಲಾಡಳಿತ ಆದೇಶ ಉಲ್ಲಂಘನೆ. ಬೆಳಗಾವಿಯಲ್ಲಿ ಮುಳುಗಿದ ಜೈ ಮಹಾರಾಷ್ಟ್ರ ಘೋಷಣೆ. ಈ ವಿಚಾರವಾಗಿ ಅಭಯ್ ಪಾಟೀಲ್ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ದೂರು ದಾಖಲು. 1 ವರ್ಷ 10 ತಿಂಗಳ ಹೆಣ್ಣು ಮಗು ಮಾರಾಟ. 4,50,50,000 ರೂಪಾಯಿಗೆ ಹೆಣ್ಣು ಮಗು ಖರೀದಿ. ಬೆಳಗಾವಿ ಪೊಲೀಸರಿಗೆ ಸಿಕ್ಕಿಬಿದ್ದ ಖತರ್ನಾಕ್ ಗ್ಯಾಂಗ್. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ್ ಕಾಲೋನಿಯಲ್ಲಿ ಜಾತ್ರಾ ಮಹೋತ್ಸವ. ಜಾತ್ರೆಯ ಅಂಗವಾಗಿ 2ನೇ ದಿನ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಜನವರಿ 8ರಂದು ಮಹಾಪ್ರಸಾದ ಆಯೋಜಿಸಿದ್ದ ಆಯೋಜಕರು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.